ಹಲೋ ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಕಿಚನ್ ಕೀಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾನು ನಿಮ್ಮ ಪ್ರದೀಪ್ ಮತ್ತು ಅರುಣಾ ಮಾಡುವ ನಮಸ್ಕಾರಗಳು. ನಾವು ಇವತ್ತು ಬೇಸಿಗೆಯ ತಂಪು ಕಲ್ಲಂಗಡಿ ಜ್ಯೂಸ್ ಮಾಡುವ ವಿಧಾನವನ್ನು ತಿಳಿಯೋಣ. ವಾಟರ್ ಮೆಲನ್ ಜ್ಯೂಸ್ ಮಾಡುವ ವಿಧಾನವನ್ನು ತಿಳಿಯೋಣ ಬನ್ನಿ ವೀಕ್ಷಕರೇ. ಈಗ ನಾವಿಲ್ಲಿ ಮೊದಲು ಒಂದು ಅರ್ಧ ವಾಟರ್ ಮೆಲನ್ ತೊಗೊಂಡಿದ್ದೇವೆ. ಒಳಗಡೆ ಎಲ್ಲ ಚೆನ್ನಾಗಿ ಸ್ಪೂನಿಂದ ತೆಕ್ಕೊಳ್ಳೋಣ. ಈ ಥರ ತೆಕ್ಕೊಂಡಾದ ನಂತರ ಇದನ್ನು ಮೇಲ್ಗಡೆ ಇರುವಂಥ ಸಿಪ್ಪೆನ ಚೆಲ್ಲಬೇಡಿ, ಅದನ್ನು ಹಾಗೆ ಇಟ್ಕೊಳ್ಳಿ. ನಂತರ ನಾವು ಏನು ಮಾಡೋದನ್ನು ತಿಳಿಸ್ತೀನಿ. ಈ ಥರ ಚೆನ್ನಾಗಿ ಎಲ್ಲ ತೆಕ್ಕೊಳ್ಳೋಣ. ವಾಟರ್ ಮೆಲನ್ ಸಿಪ್ಪೆನ ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಣ. ನಂತರ ಒಂದು ಮಿಕ್ಸಿ ಜಾರ್ಗೆ ವಾಟರ್ ಮೆಲನ್ನ ಹಾಕ್ಕೊಳ್ಳೋಣ. ಈ ಥರ ಒಂದೊಂದು ಬೀಜಗಳನ್ನು ತೆಕ್ಕೊಂಡು ಸಪ್ರೇಟ್ ಮಾಡೋಣ. ಈ ಥರ ಸಪ್ರೇಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈ ವಾಟರ್ ಮೆಲನ್ ಬೀಜ ಸಮೇತ ಹಾಕಿದರೆ ಟೇಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ವಾಟರ್ ಮೆಲನ್ ಬೀಜ ತಿನ್ನೋಕ್ಕೆ ತುಂಬ ಒಳ್ಳೆಯದು. ಆದರೆ ಈ ಬೀಜಗಳನ್ನು ಒಣಗಿಸಿ ಇದರ ಸಿಪ್ಪೆ ತೆಗೆದು ತುಪ್ಪದಲ್ಲಿ ಹುರಿದು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ನೀವು ಮಾರ್ಕೆಟಲ್ಲಿ ಬೀಜಗಳು ಸಿಗುತ್ತವೆ, ತಮ್ಮನ್ನಿ ತಗೊಂಡು ತುಪ್ಪದಲ್ಲಿ ಹುರಿದು ತಿನ್ನಿ, ತುಂಬ ಒಳ್ಳೆಯ ಆರೋಗ್ಯ. ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋಣ. ಈ ಒತ್ತಡದ ಜೀವನದಲ್ಲಿ ನಗು ನಗುತ್ತಾ ಜೀವನವನ್ನು ಸಾಗಿಸೋಣ. ಈಗ ಈ ವಿಧಾನವನ್ನು ತಿಳಿಯೋಣ ಬನ್ನಿ. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ವಾಟರ್ ಮೆಲನ್ ಹಾಕ್ಕೊಂಡು ಉಳಿದಿರೋ ವಾಟರ್ ಮೆಲನ್ನ ಸ್ವಲ್ಪ ತೆಕ್ಕೊಂಡಿರೋಣ. ನಂತರ ಉಳಿದಿರೋ ಈ ರಸವನ್ನು ಬೀಜ ಸಪ್ರೇಟ್ ಮಾಡಿ ಅದನ್ನು ಬೆರೆಸ್ಕೊಳ್ಳೋಣ. ಈಗ ಇದಕ್ಕೆ 2 ಟೀ ಸ್ಪೂನು ಸಕ್ಕರೆನ ಬೆರೆಸೋಣ. ಬೆರೆಸಾದ ನಂತರ ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ವಾಟರ್ ಮೆಲನ್ ಜ್ಯೂಸ್ ರೆಡಿಯಾಗಿದೆ. ಬೇಸಿಗೆಯ ತಂಪು ಮನಸ್ಸಿಗೆ ಇಂಪು. ಈ ವಾಟರ್ ಮೆಲನ್ ಜ್ಯೂಸು ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡಬಹುದಾದಂಥ ವಾಟರ್ ಮೆಲನ್ ಜ್ಯೂಸು ವೀಕ್ಷಕರೇ. ನಾವು ಆಗ ರೌಂಡಾಗಿ ಕಟ್ ಮಾಡ್ಕೊಂಡಿಟ್ಟಿರೋಂಥ ವಾಟರ್ ಮೆಲನ್ ಸಿಪ್ಪೆನ್ನು ಅದರಲ್ಲಿ ಈ ಜ್ಯೂಸನ್ನು ಹಾಕೋಣ. ಈ ಥರ ಇದರಲ್ಲಿ ಕುಡಿಯೋಣ ವೀಕ್ಷಕರೇ. ತುಂಬ ರುಚಿಯಾಗಿರುತ್ತೆ. ಗ್ಲಾಸ್ಗಿಂತ ಇದರಲ್ಲಿ ಕುಡಿಯೋಣ. ನ್ಯಾಚುರಲ್ ಆಗಿ ಎಳ್ನೀರು ಥರ ಜ್ಯೂಸನ್ನು ವಾಟರ್ ಮೆಲನ್ ಸಿಪ್ಪೆಯಲ್ಲೇ ಕುಡಿಯೋಣ. ಈ ಥರ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ವಾಟರ್ ಮೆಲನ್ ಜ್ಯೂಸ್ ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡಬಹುದಂಥ ವಾಟರ್ ಮೆಲನ್ ಜ್ಯೂಸ್. ನಮಸ್ಕಾರ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.